ಇವರು ಕರ್ನಾಟಕದ ಪ್ರಪ್ರಥಮ ಮಹಿಳಾ ಅಘೋರಿ. ಮಂತ್ರ, ಯಂತ್ರ, ತಂತ್ರ ಶಕ್ತಿಯಿಂದ ದುಷ್ಟ ಶಕ್ತಿಗಳ ಪರಿಹಾರ ಶತಸಿದ್ಧ. ಸಂಸಾರದ ಮಾಯಾಜಾಲದಿಂದ ದೂರ ಸರಿದು ಲೋಕ ಕಲ್ಯಾಣಕ್ಕಾಗಿ ಕಠಿಣ ಹಾದಿ ತುಳಿದವರು ಅವರು. ಮಣ್ಣಿನ ಕಣ ಕಣದಲ್ಲೂ ಶಿವನನ್ನು ಕಾಣುವ ಅಘೋರ ಪಂಥದ ದಾರಿ ಸುಲಭದ್ದಲ್ಲ. ಅದರಲ್ಲೂ ಪುರುಷ ಪ್ರಧಾನವಾದ ಈ ಅಘೋರ ಜಗತ್ತಿನಲ್ಲಿ ಕರ್ನಾಟಕದ ಹೆಮ್ಮೆಯ ಪ್ರಪ್ರಥಮ ಮಹಿಳಾ ಅಘೋರಿಯಾಗಿ ಹೊರಹೊಮ್ಮಿದವರು ಡಾಕ್ಟರ್ ಆಗರ್ಭನಾಥ್ ಅಘೋರ್ ಭೈರವಿ ಅಮ್ಮನವರು. ಲೋಕದ ಕಷ್ಟಗಳ ನಿವಾರಣೆಗೆ ಹೋರಾಡುತ್ತಿರುವ ಅಮ್ಮನವರು ಇಂದು ಮಗಳಾಗಿ ತಮ್ಮ ಹೆತ್ತ ತಂದೆಯ ಋಣ ತೀರಿಸಲು ನಿಂತಿದ್ದಾರೆ. ಹೌದು, ಸಾವಿರಾರು ಶಿಷ್ಯರ ನೆಚ್ಚಿನ ಗುರುವಾಗಿದ್ದ ಆರ್ಯ ಶಿಕ್ಷಕ ದಿವಂಗತ ಆರ್ಯ ಗಂಗಾಭೈರಯ್ಯನವರ ಪ್ರಥಮ ವರ್ಷದ ಆರಾಧನಾ ಕಾರ್ಯಕ್ರಮ. ಅಘೋರಿ ಅಮ್ಮನವರು ಮಗಳಾಗಿ ತನ್ನ ತಂದೆಗೆ ಸಲ್ಲಿಸಿದ ಭಕ್ತಿಪೂರ್ವಕ ನಮನಗಳು. ಆರ್ಯ ಗಂಗಾಭೈರಯ್ಯ ಅಕ್ಷರ ದಾಸೋಹ ನೀಡಿದ ಮಹಾನ್ ಚೇತನ. ಹೃತಿಯಲ್ಲಿ ಉಪಾಧ್ಯಾಯರಾಗಿದ್ದ ಇವರು ಕೇವಲ ಪಾಠ ಹೇಳಿಕೊಡಲಿಲ್ಲ, ಬದಲಾಗಿ ನೂರಾರು ಮಕ್ಕಳ ಬಾಳಿಗೆ ದಾರಿದೀಪವಾದರು. ಶಿಕ್ಷಕರು ಮೆಚ್ಚಿದ ಗುರುವಾಗಿ ಸಮಾಜಕ್ಕೆ ಒಳ್ಳೆಯ ಪ್ರಜೆಗಳನ್ನು ಕೊಡುಗೆಯಾಗಿ ನೀಡಿದ ಕೀರ್ತಿ ಇವರದ್ದು. ನಿವೃತ್ತಿಯ ನಂತರವೂ ಸಮಾಜಮುಖಿ ಚಿಂತನೆ ಹೊಂದಿದ್ದ ಗಂಗಾಭೈರಯ್ಯನವರು ಕಾಲವಾಗಿ 1 ವರ್ಷ. ತಂದೆಯ ಸಂಸ್ಕಾರ, ಅವರು ತೋರಿದ ಸನ್ಮಾರ್ಗವೇ ಇಂದು ಮಗಳನ್ನು ಆಧ್ಯಾತ್ಮದ ಉತ್ತುಂಗಕ್ಕೆ ತಲುಪಿಸಿದೆ. ತಂದೆಯ ಮೊದಲ ವರ್ಷದ ಆರಾಧನೆಯನ್ನು ಭಕ್ತಿ ಭಾವದಿಂದ ನೆರವೇರಿಸುವ ಮೂಲಕ ಡಾಕ್ಟರ್ ಆಗರ್ಭನಾಥ್ ಅಘೋರ್ ಭೈರವಿ ಅಮ್ಮನವರು ಇಡೀ ಜಗತ್ತಿಗೆ ಪಿತೃಭಕ್ತಿಯ ಅನನ್ಯ ಸಂದೇಶ ಸಾರಿದ್ದಾರೆ. ಲೌಕಿಕ ಬದುಕಿನ ಸುಖ ಭೋಗಗಳನ್ನು ತ್ಯಜಿಸಿ ಕಠಿಣಾತಿ ಕಠಿಣವಾದ ಅಘೋರ ಪಂಥವನ್ನು ಸ್ವೀಕರಿಸುವುದು ಸಾಮಾನ್ಯ ಮಹಿಳೆಗೆ ಸಾಧ್ಯವೇ ಇಲ್ಲದ ಮಾತು. ಆದರೆ ಡಾಕ್ಟರ್ ಆಗರ್ಭನಾಥ್ ಅಘೋರ್ ಭೈರವಿ ಅಮ್ಮನವರು ಆ ಅಸಾಧ್ಯವಾದುದನ್ನು ಸಾಧಿಸಿದ್ದಾರೆ. ಕರ್ನಾಟಕದ ಪ್ರಪ್ರಥಮ ಮಹಿಳಾ ಅಘೋರಿಯಾಗಿ ಸಿದ್ಧಿ ಪಡೆದ ಇವರ ಶಕ್ತಿ ಅಪಾರ. ಅಘೋರಿ ಎಂದರೆ ಕೇವಲ ಭಯ ಹುಟ್ಟಿಸುವ ರೂಪವಲ್ಲ, ಅದು ಕರುಣೆಯ ಸಾಗರ ಎಂಬುದನ್ನು ಅಮ್ಮನವರು ಸಾಬೀತುಪಡಿಸಿದ್ದಾರೆ. ಹಗಲಿರುಳು ಲೋಕ ಕಲ್ಯಾಣಕ್ಕಾಗಿ ಶ್ರಮಿಸುತ್ತಾ ಸಮಾಜದಲ್ಲಿನ ಜನಾಂಗದ ಸುಖ ಶಾಂತಿಗಾಗಿ ತಪಸ್ಸು ಮಾಡುತ್ತಿರುವ ಅಮ್ಮನವರ ನಡೆ ನಿಜಕ್ಕೂ ವಿಸ್ಮಯಕಾರಿ. ನಂಬಿ ಬಂದ ಭಕ್ತರ ಪಾಲಿಗೆ ಅಮ್ಮನವರು ಸಾಕ್ಷಾತ್ ದೇವತೆ. ವ್ಯಾಪಾರದಲ್ಲಿ ನಷ್ಟ, ಕೌಟುಂಬಿಕ ಕಲಹ, ಆರೋಗ್ಯ ಸಮಸ್ಯೆ, ದೃಷ್ಟಿದೋಷ, ನಕಾರಾತ್ಮಕ ಶಕ್ತಿಗಳ ಕಾಟ, ಹೀಗೆ ನೊಂದ ಜೀವಿಗಳಿಗೆ ಅಮ್ಮನವರ ಸನ್ನಿಧಿಯೇ ಪರಮೌಷಧ. ಭಕ್ತರ ಸಕಲ ಸಂಕಷ್ಟಗಳನ್ನು ಆಲಿಸಿ ಅವುಗಳನ್ನು ಬೇರು ಸಹಿತ ಕಿತ್ತೆಸೆಯುತ್ತಾರೆ ಈ ಅಘೋರಿ ಮಾತೆ. ಇದಕ್ಕೆ ಸಾಕ್ಷಿ ಅಮ್ಮನವರು ನಡೆಸುವ ಅತ್ಯಂತ ಪವರ್ಫುಲ್ ಆದ ಅಘೋರಿ ಹೋಮಗಳು ಮತ್ತು ಪರಿಹಾರ ಪೂಜೆಗಳು. ಧಗಧಗಿಸುವ ಯಜ್ಞಕುಂಡದ ಮುಂದೆ ಕುಳಿತು ಅಮ್ಮನವರು ಮಂತ್ರ ಪಠಿಸುತ್ತಿದ್ದರೆ ಎಂತಹುದೇ ದುಷ್ಟ ಶಕ್ತಿಗಳು ಧೂಳಿಪಟವಾಗುತ್ತವೆ. ನೊಂದವರ ಕಣ್ಣೀರು ಒರೆಸುವ ಅಮ್ಮನವರ ಈ ದಿವ್ಯ ಶಕ್ತಿ ಇಂದು ಸಾವಿರಾರು ಕುಟುಂಬಗಳಿಗೆ ಹೊಸ ಬದುಕನ್ನು ನೀಡಿದೆ. ಹೆತ್ತ ತಾಯಿಗಿಂತ, ಜನ್ಮ ನೀಡಿದ ತಂದೆಗಿಂತ ಮಿಗಿಲಾದ ದೈವ ಬೇರೆ ಇಲ್ಲ. ನಾನು ಅಘೋರಿ ಮಾರ್ಗದಲ್ಲಿದ್ದರೂ ಲೌಕಿಕ ಜಗತ್ತಿನ ಶ್ರೇಷ್ಠ ಭವ್ಯವಾದ ಪಿತೃತ್ವವನ್ನು ಅವರು ಎಂದೂ ಮರೆತಿಲ್ಲ. ತನ್ನ ಪ್ರೀತಿಯ ತಂದೆ ಗುರು ಆರ್ಯ ಗಂಗಾಭೈರಯ್ಯನವರ ಪ್ರಥಮ ವರ್ಷದ ಆರಾಧನೆಯನ್ನು ಅತ್ಯಂತ ಶ್ರದ್ಧಾಭಕ್ತಿಯಿಂದ ನೆರವೇರಿಸುವ ಮೂಲಕ ಮಗಳಾಗಿ ಹುಟ್ಟಿದ ಸಾರ್ಥಕತೆಯನ್ನು ಮೆರೆದಿದ್ದಾರೆ. ತಂದೆಯ ಆತ್ಮಕ್ಕೆ ಶಾಂತಿ ಕೋರುತ್ತಾ ಇತ್ತ ಲೋಕದ ಜನತೆಗೆ ಸನ್ಮಾರ್ಗವನ್ನ ಉಂಟು ಮಾಡುತ್ತಿದ್ದಾರೆ.
ಲೋಕ ಕಲ್ಯಾಣವೇ ಉಸಿರಾಗಿಸಿಕೊಂಡಿರುವ ಕರ್ನಾಟಕದ ಹೆಮ್ಮೆಯ ಪ್ರಪ್ರಥಮ ಮಹಿಳಾ ಅಘೋರಿ ಡಾಕ್ಟರ್ ಅಗರ್ಭನಾಥ್ ಅಘೋರ್ ಭೈರವಿ ಅಮ್ಮನವರ ಈ ದಿವ್ಯ ಸಾಧನೆ ಮತ್ತು ಪಿತೃಭಕ್ತಿಯ ಪಯಣ ಹೀಗೆಯೇ ಮುಂದುವರಿಯಲಿ. ನೊಂದ ಭಕ್ತರ ಬಾಳಲ್ಲಿ ಬೆಳಕಾಗುತ್ತಿರುವ ಅಮ್ಮನವರಿಗೆ ಕೋಟಿ ಕೋಟಿ ಪ್ರಣಾಮಗಳು. ಈ ಅಘೋರಿ ಹೋಮ ಕೇವಲ ಧಾರ್ಮಿಕ ವಿಧಿಯಲ್ಲ, ಇದು ನೊಂದವರ ಆತ್ಮವಿಶ್ವಾಸವನ್ನ ಹೆಚ್ಚಿಸುವ, ಅವರ ಸುತ್ತಮುತ್ತಲಿನ ಕೆಟ್ಟ ದೃಷ್ಟಿ ಮತ್ತು ದರಿದ್ರವನ್ನು ಸುಟ್ಟು ಭಸ್ಮ ಮಾಡುವ ಮಹಾಪ್ರಕ್ರಿಯೆ. ವ್ಯಾಪಾರ ವ್ಯವಹಾರದಲ್ಲಿ ಶತ್ರುಗಳ ಕಾಟವಿದ್ದರೆ, ಪ್ರಗತಿಗೆ ಮುಳ್ಳಾಗಿರುವ ಅದೃಶ್ಯ ಶಕ್ತಿಗಳಿದ್ದರೆ, ಅಮ್ಮನವರ ಈ ಹೋಮದ ಪ್ರಸಾದ ಹೊಂದಿದ್ದರೆ ಸಾಕು, ತಡೆಗೋಡೆಗಳೆಲ್ಲ ಉರಿದು ಬೂದಿಯಾಗುತ್ತವೆ. ಅಮ್ಮನವರ ಸನ್ನಿಧಿಗೆ ಬರುವ ಮುನ್ನ ನಮ್ಮ ಬದುಕು ಶೂನ್ಯವಾಗಿತ್ತು, ಆದರೆ ಅಮ್ಮನವರ ಪಾದ ಮುಟ್ಟಿದ ಮೇಲೆ ನಮಗೆ ಹೊಸ ಜನ್ಮ ಸಿಕ್ಕಿದೆ. ಇದು ಇಲ್ಲಿಗೆ ಬರುವ ಪ್ರತಿಯೊಬ್ಬ ಭಕ್ತನ ಕಣ್ಗಳಲ್ಲಿ ಬರುವ ಸತ್ಯದ ನುಡಿಗಳು. ವಿಚ್ಛೇದನದ ಅಂಚಿನಲ್ಲಿದ್ದ ದಂಪತಿಗಳು ಇಂದು ಒಂದಾಗಿ ಬಾಳುತ್ತಿದ್ದಾರೆ. ದಿವಾಳಿಯಾಗಿದ್ದ ಉದ್ಯಮಿಗಳು ಇಂದು ಮತ್ತೆ ಕೋಟಿಗಳ ಸಾಮ್ರಾಜ್ಯ ಕಟ್ಟುತ್ತಿದ್ದಾರೆ. ಮಾರಕ ಕಾಯಿಲೆಗಳಿಂದ ಹಾಸಿಗೆ ಹಿಡಿದಿದ್ದವರು ಇಂದು ಎದ್ದು ಓಡಾಡುತ್ತಿದ್ದಾರೆ. ಅಮ್ಮನವರ ಈ ದಿವ್ಯ ಕಾರುಣ್ಯ ಇಂದು ಸಾವಿರಾರು ಕುಟುಂಬಗಳಿಗೆ ಹೊಸ ಬದುಕನ್ನು, ಹೊಸ ಭರವಸೆಯನ್ನು ನೀಡಿದೆ. ಶರಣು ಎಂದು ಬಂದವರನ್ನು ಎಂದೂ ಕೈಬಿಡದ ಮಹಾಮಾತೆ ಈ ಅಘೋರಿ ಮಾತೆ. ಕತ್ತಲೆಯ ನಂತರ ಬೆಳಕು ಬಂದೇ ಬರುತ್ತದೆ ಎಂಬುದು ಪ್ರಕೃತಿಯ ನಿಯಮ. ಆ ಬೆಳಕನ್ನು ಭಕ್ತರ ಬಾಳಿನಲ್ಲಿ ತರುತ್ತಿರುವವರು ಈ ಅಘೋರಿ ಮಾತೆ. ನಿಮ್ಮ ಬದುಕಿನಲ್ಲೂ ಕಷ್ಟಗಳ ಕಾರ್ಮೋಡ ಕವಿದಿದ್ದರೆ, ಸಮಸ್ಯೆಗಳ ಸುಳಿಗೆ ಸಿಲುಕಿ ದಿಕ್ಕು ತೋಚದಂತಾಗಿದ್ದರೆ, ನಿಮಗಾಗಿಯೇ ಕಾಯುತ್ತಿದೆ ಈ ದಿವ್ಯ ಸನ್ನಿಧಿ. ಅಮ್ಮನವರ ಮಂತ್ರಶಕ್ತಿ, ಪರಿಹಾರ ಪೂಜೆಗಳು ನಿಮ್ಮ ಸಂಕಷ್ಟಗಳನ್ನು ಬೇರು ಸಹಿತ ಕಿತ್ತೆಸೆಯಲು ಸದಾ ಸಿದ್ಧ. ನಂಬಿಕೆಯೇ ಬದುಕು. ಆ ನಂಬಿಕೆಗೆ ಮತ್ತೊಂದು ಹೆಸರೇ ಅಮ್ಮನ ಆಶೀರ್ವಾದ.